ಮೂರೇ ತಿಂಗಳಲ್ಲಿ ನಡೆದಂತಹ ಪರಿಚಯದ ಹಿನ್ನೆಲೆಯಲ್ಲಿ ಒಬ್ಬ ಹಿಂದೂ ಹುಡುಗಿಯನ್ನು ವ್ಯವಸ್ಥಿತವಾಗಿ ಯೋಜನಾಬದ್ಧವಾಗಿ ಮತ್ತು ಬರೆಸಿ ಡ್ರಗ್ ಕುಡಿಸಿ ಅತ್ಯಾಚಾರ ಮಾಡುವಂಥದ್ದು ಇದು ಮೊದಲನೇದಲ್ಲ, ಇದು ಕೊನೆಯದೂ ಅಲ್ಲ. ಇದಕ್ಕೆ ಪೊಲೀಸ್ ಇಲಾಖೆ ಕೂಡ ಈ ಕೃತ್ಯಕ್ಕೆ ಜವಾಬ್ದಾರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಡ್ರಗ್ ಮಾಫಿಯಾ ಇಡೀ ಕರ್ನಾಟಕದಲ್ಲಿ ನಡಿಬೇಕಾದ್ರೆ ಒಂದು ಕೈ ಪೊಲೀಸರದಿದೆ. ಪೊಲೀಸರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಸರ್ಕಾರಕ್ಕೆ ಗೊತ್ತಿಲ್ಲದೆ ಡ್ರಗ್ ಮಾಫಿಯಾ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ಮಾರಾಟ ಆಗತ್ತೆ, ಎಲ್ಲಿ ವ್ಯವಹಾರ ಆಗತ್ತೆ, ಎಲ್ಲಿಂದ ಬರುತ್ತೆ, ಎಲ್ಲವೂ ಕೂಡ ಗೊತ್ತಿದೆ. ಸೊ ಹಾಗಾಗಿ ಕಾರ್ಕಳದ ಈ ಏನು ಒಂದು ಘಟನೆ ಇದೆ, ಇದಕ್ಕೆ ಪೊಲೀಸ್ ಇಲಾಖೆ ಕೂಡ ಜವಾಬ್ದಾರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇನ್ನು ಎರಡನೇದು, ಈ ಇತ್ತೀಚೆಗೆ ನಮ್ಮ ಹಿಂದೂ ಹುಡುಗಿಯರ ಮೇಲೆ ಆಗ್ತಾ ಇರುವಂಥ ಈ ಪ್ರವೃತ್ತಿ ಇದೆಯಲ್ಲ, ಇದಕ್ಕೆ ಕಾಂಗ್ರೆಸ್ ಸರ್ಕಾರವೂ ಜವಾಬ್ದಾರಿ. ತುಷ್ಟೀಕರಣ, ಓಲೈಕೆ, ಮುಸ್ಲಿಂ ಓಟಿಗೋಸ್ಕರ ಬೆಂಬಲಿಸ್ತಾ ಇರುವಂಥ ಪ್ರವೃತ್ತಿ, ಮಾನಸಿಕತೆ ಇದೆಯಲ್ಲ, ಈ ಕಿಡಿಗೇಡಿ ಅತ್ಯಾಚಾರಿ ಮುಸ್ಲಿಮರಿಗೆ ಪ್ರೋತ್ಸಾಹ ಕೊಡ್ತಾ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರ. 120 ದಿನದೊಳಗಡೆನೆ ಹುಬ್ಬಳ್ಳಿಯ ನೇಹಾ ಪ್ರಕರಣವನ್ನು ನಾವು ಎಂಡ್ ಮಾಡ್ತೀವಿ, ರಿಸಲ್ಟ್ ಕೊಡ್ತೀವಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ಎಷ್ಟು ತಿಂಗಳಾಯ್ತೀಗ? ಇನ್ನೂವರೆಗೆ ರಿಸಲ್ಟ್ ಇಲ್ಲ. ಅಂದರೆ ಆ ಸಂದರ್ಭದಲ್ಲಿ ಹೇಳಿ ಬಾಯಿ ಮುಚ್ಚಿಸುವಂಥ ಪ್ರಕ್ರಿಯೆ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ನೇಹಾ ಪ್ರಕರಣ ಇಡೀ ರಾಜ್ಯ ಅಲ್ಲ, ಇಡೀ ದೇಶಾದ್ಯಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆದಂಥ ಘಟನೆ. ಈ ರೀತಿ ನೀವು ಹೇಳಿಕೆಗಳ ಕೊಟ್ಟದ್ದು ಮುಸ್ಲಿಮರನ್ನು ಬಚಾವ್ ಮಾಡೋಗೋಸ್ಕರ. ಸೊ ಈ ಪ್ರೋತ್ಸಾಹ ಮಾಡ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರವೂ ಕೂಡ ಕಾರ್ಕಳದ ಘಟನೆಗೆ ಕಾರಣಕರ್ತರು ಅಂತನ್ನುವಂಥದ್ದು ಹೇಳ್ತೀನಿ. ಇನ್ನು ಅತ್ಯಾಚಾರ ಈ ರೀತಿಯ ಹಿನ್ನೆಲೆಯಲ್ಲಿ ಕೋರ್ಟ್, ನ್ಯಾಯಾಲಯದ ವಿಳಂಬ, ನ್ಯಾಯಾಲಯದ ನಿರ್ಲಕ್ಷ್ಯ, ಇದು ಕೂಡ ಕಾರಣಕರ್ತಿದೆ. ಸೊ ಇವತ್ತಿನ ಮಹಿಳೆಯರ ಅಸುರಕ್ಷತೆಗೆ ಈ ರಾಜಕಾರಣಿಗಳು, ಈ ನ್ಯಾಯಾಲಯ, ಪೊಲೀಸ್ ಇಲಾಖೆ ಕಾರಣ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಮಾನ್ಯ ಪ್ರಧಾನಮಂತ್ರಿಗಳು ನಿನ್ನೆ ಎಲ್ಲೋ ಒಂದು ಕಡೆ ಮಹಾರಾಷ್ಟ್ರದಲ್ಲಿ ಹೇಳಿದ್ದಾರೆ, ಮಹಿಳೆಯ ಸುರಕ್ಷತೆಗೋಸ್ಕರ ಇನ್ನೂ ಕಠಿಣವಾದಂಥ ಕ್ರಮ ನಾವು ಕಾನೂನನ್ನು ರಚನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳೇ, ಬೇಗನೆ ಮಾಡಿ, ಬರೀ ನಿಮ್ಮ ಹೇಳಿಕೆಗೆ ನಿಂತ್ಕೋಬೇಡಿ. 7 ತಿಂಗಳಲ್ಲಿ ಕರ್ನಾಟಕದಲ್ಲಿ 340 ಹುಡುಗಿಯರ ಮೇಲೆ ಅತ್ಯಾಚಾರ ಆಗಿದೆ. 7 ತಿಂಗಳಲ್ಲಿ. ಸೊ ನಾನು ಪ್ರಧಾನಮಂತ್ರಿಗೆ ಹೇಳ್ತೇನೆ, ನಿಮ್ಮ ಹೇಳಿಕೆಗೆ ಮಾತ್ರ ನಿಂತ್ಕೋಬೇಡಿ. ಕೂಡಲೇ ಇಮಿಡಿಯೇಟ್ ಈ ದೇಶದ ಮಹಿಳೆಯರ ಸುರಕ್ಷತೆಗೋಸ್ಕರ ನ್ಯಾಯಾಲಯದ ವಿಳಂಬ ಆಗ್ತಾ ಇರುವಂಥದ್ದಾಗಲಿ, ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯ ಆಗಲಿ, ಮತ್ತು ರಾಜಕಾರಣಿಗಳ ಇದರ ದುರುಪಯೋಗ ಆಗಲಿ, ಇದನ್ನು ನಿಲ್ಲಿಸೋಗೋಸ್ಕರ ಪ್ರಧಾನಮಂತ್ರಿಯವರು ಕಠಿಣ ಕ್ರಮ ಅಂತ ಏನು ನೀವು ಹೇಳಿದಾರಲ್ಲ, ಅದನ್ನು ಕೂಡಲೇ ಜಾರಿಗೆ ತರಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಮತ್ತು ಇವತ್ತು ಕಾರ್ಕಳದ ಮುಸ್ಲಿಮರು, ಅಂದರೆ ಉಡುಪಿ ಜಿಲ್ಲೆಯ ಜಮಾತೆ ಇಸ್ಲಾಮಿನ ಅಧ್ಯಕ್ಷರ ಒಂದು ಹೇಳಿಕೆ ಬಂದಿದೆ. ಅವರು ಸ್ಥಳೀಯರಲ್ಲ, ಕಾರ್ಕಳದ ಮುಸ್ಲಿಮರು ಅಲ್ಲಿ ಯಾರು ಅತ್ಯಾಚಾರಿಗಳಿದ್ದಾರೆ ಅವರು ಸ್ಥಳೀಯರಲ್ಲ. ಸೊ ಅದು ನಮಗೆ ಸ್ಥಳೀಯರ ಮುಸ್ಲಿಮರಿಗೆ ಸಂಬಂಧ ಇಲ್ಲ. ಅವ್ರ ಜೊತೆಗೆ ನಾವು ಯಾವುದೇ ರೀತಿಯ ವ್ಯವಹಾರ ಮಾಡೋಲ್ಲ, ಸ್ಮಶಾನಕ್ಕೆ ಅವಕಾಶ ಕೊಡಲ್ಲ, ಬಹಿಷ್ಕಾರ ಹಾಕಿದ್ದೀವಿ ಅಂತನ್ನುವಂಥದ್ದು ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ನಾನು ಹೇಳೋದು ಜಮಾಯತೆ ಇಸ್ಲಾಮಿನ ಅಧ್ಯಕ್ಷರಿಗೆ ಹೇಳ್ತಾ ಇದ್ದೀನಿ, ಸ್ಥಳೀಯರಲ್ಲ ಇರಬಹುದು, ಆದರೆ ಮುಸ್ಲಿಮ್ರಿದಾರಲ್ಲ. ಸೊ ಅದನ್ನಾದರೂ ಗಮನಿಸಿ. ಇಮ್ಮಿಡಿಯೇಟ್ ಅವರು ಅದರ ಸಂಬಂಧಪಟ್ಟಂಥ ಪ್ರಕ್ರಿಯೆಯನ್ನು ಅವ್ರ ಮನೆಗಳಿಗೆ, ನಾನು ಹಿಂದೂ ಸಂಘಟನೆ ಅಥವಾ ಇವ್ರಿಗೆ ಹೇಳ್ತೀನಿ, ಹೇಗೆ ಮಧ್ಯಪ್ರದೇಶ ಉತ್ತರ ಪ್ರದೇಶದಲ್ಲಿ ಬುಲ್ಡೋಜರ್ ಹಚ್ಚಿ ಇವತ್ತು ಮನೆಗಳನ್ನು ತೆರವುಗೊಳಿಸ್ತಾ ಇದ್ದಾರಲ್ಲ, ಅದೇ ಮಾದರಿಯಲ್ಲಿ ಆ 4 ಜನ ಅಂತ ನಾನು ತಿಳ್ಕೊಂಡಿದ್ದೀನಿ, 3 ಜನ ಅಂತ ಹೇಳ್ತಾ ಇದ್ದಾರೆ, ಆದರೆ 4 ಜನರ ಬಗ್ಗೆ ಒಂದು ಬರ್ತಾ ಇದೆ. ಸೊ 4 ಜನರ ಮನೆಯನ್ನು ಬುಲ್ಡೋಜರ್ ಹಚ್ಚಿ ಕಿತ್ತು ಬಿಸಾಕಬೇಕು. ಸೊ ಈ ರೀತಿಯ ಮಾನಸಿಕತೆ ಇರುವಂಥವ್ರಿಗೆ ಭಯನೇ ಇಲ್ಲ. ಮೇಲ್ಗಡೆ ಹೊರಗಡೆ ಬರ್ತಾರೆ, ಮತ್ತೆ ಅದೇ ಕೃತ್ಯ, ಮತ್ತೆ ಅದೇ ರೀತಿಯ ಮಾನಸಿಕತೆ ನಿರ್ಮಾಣ ಆಗ್ತಾ ಇದೆ. ಸೊ ಕಾರ್ಕಳದ ಘಟನೆಯ ಮೂಲಕ ಪಾಠ ಕಲಿಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಗೃಹ ಮಂತ್ರಿಗಳು, ಕರ್ನಾಟಕದ ಗೃಹ ಮಂತ್ರಿಗಳು ಬರೀ ಹೇಳಿಕೆಗಳಲ್ಲಿ ಮಾತ್ರ ನಿಂತ್ಕೋಬೇಡಿ, ಅದನ್ನು ಬರೇ ಕಠಿಣ ಕ್ರಮ ಹಿಂದೆ BJPಯವರು ಅದನ್ನೇ ಹೇಳಿದರು, ಇವತ್ತು ಗೃಹ ಮಂತ್ರಿ ಕಾಂಗ್ರೆಸ್ಸಿನ ಗೃಹ ಮಂತ್ರಿ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಇದು ಇಲ್ಲಿಗೆ ನಿಲ್ಲಬಾರ್ದು. ಪ್ರಧಾನಮಂತ್ರಿಯವರು ಕೂಡ ನಾನು ಹೇಳ್ತಾ ಇದ್ದೀನಿ, ಇಲ್ಲಿಗೆ ನಿಲ್ಲದೆ ಕಠಿಣವಾದಂಥ ಕಾನೂನನ್ನು ಜಾರಿಗೆ ತರುವಂಥ ಪ್ರಕ್ರಿಯೆ ಆಗಬೇಕು ಅಂತನ್ನುವಂಥದ್ದು ಕಾರ್ಕಳದ ವಿಷಯದ ಕುರಿತು ನಾನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ವೇದಿಕೆ ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.